ಗಿಲ್ಲಿ ಕಾವ್ಯ ಇಬ್ರು ಸೇರಿ ಆಂಕರ್ ಅನುಶ್ರೀ ಅವರ ಮನೆಗೆ ಭೇಟಿ. ಹೌದು ಸ್ನೇಹಿತರೆ, ಇವರ ಮನೆಗೆ ಭೇಟಿ ಕೊಟ್ಟಿದ್ದಾರೆ. ಸೊ ಅಷ್ಟಕ್ಕೂ ಏನಾಯ್ತು, ಯಾಕೆ ಭೇಟಿ ಕೊಟ್ರು, ಇವರಿಬ್ಬರು ಸೇರಿ ಯಾಕೆ ಭೇಟಿ ಕೊಟ್ರು, ಸೊ ಅನುಶ್ರೀ ಅವರ ಮನೆಗೆ ಭೇಟಿ ಕೊಟ್ಟು ಒಂದು ಮಾತನಾಡಿದ್ದಾರೆ. ಸೊ ಆ ಒಂದು ವಿಡಿಯೋ ಕ್ಲಿಪ್ ನಾನು ಕೊನೆಗೆ ಈ ಒಂದು ವಿಡಿಯೋದಲ್ಲಿ ಹಾಕಿದ್ದೇನೆ. ಸೊ ಅಷ್ಟಕ್ಕೂ ಯಾಕೆ ಭೇಟಿ ಕೊಟ್ರು, ಏನಾಯ್ತು, ಏನಾದ್ರು ಮದುವೆ ವಿಚಾರಣ, ಏನಾದ್ರು ಮದುವೆ ಹೇಳಕ್ಕೆ ಹೋದ್ರಾ ಅಥವಾ ಮನೆಯಲ್ಲಿ ಒಪ್ಸಿ ಅಂತ ಹೇಳಕ್ಕೆ ಹೋದ್ರಾ, ಸೊ ಸಂಪೂರ್ಣವಾದ ವಿಚಾರವನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಕೊನೆಯಲ್ಲಿ ಒಂದು ಕ್ಲಿಪ್ ಇದೆ. ಸೊ ಅವರು ಏನೇನ್ ಮಾತನಾಡಿದ್ರು, ಸೊ ಮದುವೆ ಬಗ್ಗೆ ಮಾತನಾಡಿದ್ರ ಏನು, ಸೊ ಇದೆಲ್ಲದ್ರ ಬಗ್ಗೆ ಒಂದು ಕ್ಲಿಪ್ ಇದೆ. ಸೊ ಆ ಒಂದು ಕ್ಲಿಪ್ ಅನ್ನ ಮಿಸ್ ಮಾಡಬೇಡಿ, ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ಬನ್ನಿ ತಡ ಯಾಕೆ ಮಾಡೋದು, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹೌದು ಸ್ನೇಹಿತರೆ, ಗಿಲ್ಲಿ ಹಾಗೆ ಕಾವ್ಯ ಇವರಿಬ್ಬರು ಸೇರಿ ಅನುಶ್ರೀ ಅವರ ಮನೆಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ಸೊ ಅಷ್ಟಕ್ಕೂ ಯಾಕೆ ಭೇಟಿ ಕೊಟ್ರು, ಏನಾಯ್ತು ಅನ್ನೋದನ್ನ ನೋಡೋಣ ಬನ್ನಿ. ಹೌದು ಸ್ನೇಹಿತರೆ, ಗಿಲ್ಲಿ ಒಂದು ಒಳ್ಳೆಯ ಅದ್ಭುತ ಪ್ರತಿಭೆ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳ್ಬೋದು. ಬಿಗ್ ಬಾಸ್ 12 ನಲ್ಲಿ ಗೆದ್ದಾದ ನಂತರ ಗಿಲ್ಲಿಗೆ ಬಿಡುವೆ ಇಲ್ಲ. ಅಷ್ಟೊಂದು ಕಾರ್ಯಕ್ರಮಗಳು, ಅಷ್ಟೊಂದು ಫಂಕ್ಷನ್ಗಳು, ಅಷ್ಟೊಂದು ರಿಯಾಲಿಟಿ ಶೋಗಳು ಗಿಲ್ಲಿಯ ಹಿಂದೆ ಬೆನ್ನು ಬಿದ್ದಿವೆ. ಹೌದು ಸ್ನೇಹಿತರೆ, ಅಷ್ಟಕ್ಕೂ ಮತ್ತು ಕೆಲವೊಂದಿಷ್ಟು ಫಿಲ್ಮ್ಗಳು ಕೂಡ ಗಿಲ್ಲಿಯ ಹಿಂದೆ ಬೆನ್ನು ಬಿದ್ದಿವೆ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳ್ಬೋದು. ಗಿಲ್ಲಿ ಹಾಗೆ ಕಾವ್ಯ ಇವರಿಬ್ಬರನ್ನ ಸೇರಿಕೊಂಡು ಒಂದು ಫಿಲ್ಮ್ ಅನ್ನ ತೆಗಿಬೇಕಂತ ಅದೆಷ್ಟೋ ನಿರ್ದೇಶಕರು ಕಾದು ಕುಳಿತಿದ್ದಾರೆ, ಅದೆಷ್ಟೋ ಪ್ರೊಡ್ಯೂಸರ್ಗಳು ಇವರ ಮೇಲೆ ಪ್ರೊಡ್ಯೂಸರ್ ನ ಮಾಡೋಕೆ ಒಂದು ಕಾದು ಕುಂತಿದ್ದಾರೆ. ಹೌದು ಸ್ನೇಹಿತರೆ, ಯಾಕಂತಂದ್ರೆ ಇವರಿಬ್ಬರ ಒಂದು ಸೆನ್ಸೇಷನ್, ಒಂದು ಹವಾ ಈ ಮಟ್ಟಿಗೆ ಕ್ರಿಯೇಟ್ ಆಗಿದೆ. ಸೊ ಇವರಿಬ್ಬರನ್ನ ಹಾಕೊಂಡು ಒಂದು ಫಿಲ್ಮ್ ಮಾಡಿದ್ರೆ ಆ ಫಿಲ್ಮ್ ಖಂಡಿತವಾಗಿಯೂ ಸಕ್ಸಸ್ ಆಗೇ ಆಗುತ್ತೆ ಅಂತಕ್ಕಂಥದ್ದು ಎಲ್ಲರ ಒಂದು ನಿರ್ದೇಶಕರ ಪ್ರೊಡ್ಯೂಸರ್ ಗಳ ತಲೆಯಲ್ಲಿದೆ. ಸೊ ಆ ಒಂದು ನಿಟ್ಟಿನಲ್ಲಿ ಇವರಿಬ್ಬರನ್ನ ಹಾಕೊಂಡು ಒಂದು ಫಿಲ್ಮ್ ಮಾಡಬೇಕು ಅಂತಕ್ಕಂಥದ್ದು ಎಲ್ಲರ ವಿಚಾರದಲ್ಲಿದೆ. ಸೊ ಇದು ಒಂದ್ ಕಡೆ ಆದ್ರೆ, ಇನ್ನೊಂದು ಕಡೆ ಏನ್ ಹೇಳ್ಬೇಕಪ್ಪ ಅಂತಂದ್ರೆ ಇವರಿಬ್ಬರ ಮದುವೆ ವಿಚಾರ ಸಖತ್ ಚರ್ಚೆ ಆಗ್ತಿದೆ, ಸುದ್ದಿ ಆಗ್ತಿದೆ, ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಸೊ ಅಷ್ಟಕ್ಕೂ ಇವರಿಬ್ಬರು ಮದುವೆ ಆಗ್ತಾರೆ ಏನ್ ಅನ್ನೋದನ್ನ ಸಂಪೂರ್ಣವಾದ ವಿಡಿಯೋನ ಈ ಒಂದು ವಿಡಿಯೋದಲ್ಲಿ ತೆಗೆದುಕೊಂಡು ಬರೋಣ ಬನ್ನಿ. ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿ. ಹಾಗಿದ್ರೆ ಬನ್ನಿ. ಹೌದು ಸ್ನೇಹಿತರೆ, ಗಿಲ್ಲಿ ಹಾಗೆ ಕಾವ್ಯ ಇವರಿಬ್ಬರ ನಡುವೆ ಪ್ರೀತಿ ಇದೆನಾ, ಸ್ನೇಹ ಇದೆನಾ, ಸೊ ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನಾನು ನಿಮ್ಗೆ ಕೊನೆಯಲ್ಲಿ ಕೊಡ್ತಾ ಹೋಗ್ತೀನಿ. ಸೊ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹೌದು ಸ್ನೇಹಿತರೆ, ಗಿಲ್ಲಿ ಒಂದು ಅದ್ಭುತ ಪ್ರತಿಭೆ, ಗ್ರಾಮೀಣ ಪ್ರತಿಭೆ ಅಂತಕ್ಕಂಥದನ್ನ ನಾವು ಇಲ್ಲಿ ನೋಡ್ಬೋದು. ಯಾಕಂತಂದ್ರೆ ನಾವು ನೋಡ್ಬೋದು, ಒಂದು ಹಳ್ಳಿ ಸಾಧಾರಣ ಪ್ರತಿಭೆ ಸೊ ಇಷ್ಟೊಂದು ಬಿಗ್ ಬಾಸ್ ನ ಮಟ್ಟಿಗೆ ಗೆಲ್ಲೋಕೆ ಸಾಧ್ಯನೇ ಇಲ್ಲ. ಹೌದು ಸ್ನೇಹಿತರೆ, ಯಾಕಂತಂದ್ರೆ ಇಷ್ಟೊಂದು ಗೆಲುವನ್ನ ಸಾಧಿಸೋದು, ಇಷ್ಟೊಂದು ಸೆನ್ಸೇಷನ್ ಹವಾವನ್ನ ಕ್ರಿಯೇಟ್ ಮಾಡೋದು ಅಷ್ಟು ಸುಲಭದ ಮಾತಲ್ಲ ಅಂತಕ್ಕಂಥದನ್ನ ನಾವು ಮತ್ತೊಮ್ಮೆ ನೆನಪಿಸಿಕೊಳ್ಳಲೇಬೇಕು. ಯಾಕಂತಂದ್ರೆ ನಾವು ನೋಡ್ಬೋದು, ಹೋದ ಸೀಸನ್ ಅಲ್ಲೂ ಕೂಡ ಹನುಮಂತ, ಅದು ಕೂಡ ಹಳ್ಳಿ ಪ್ರತಿಭೆ. ಸೊ ಅವರು ಕೂಡ ಒಂದು ದೊಡ್ಡ ಸಾಧನೆಯನ್ನ ಮಾಡಿದ್ರು, ತಮ್ಮ ಸಿಂಗಿಂಗ್ ನ ಮೂಲಕ ಇಡೀ ಜಗತ್ತನ್ನೇ ಗೆದ್ದಿದ್ರು. ಸೊ ಇಡೀ ಒಂದು ನಮ್ಮ ಕರ್ನಾಟಕಕ್ಕೆ ಮೆರಗನ್ನಗೊಳಿಸಿದ್ರು. ಆ ರೀತಿಯ ಒಂದು ಸಾಧನೆಯನ್ನ ಹನುಮಂತ ಅವರು ಕೂಡ ಮಾಡಿದ್ರು. ಸೊ ಈಗ ಗಿಲ್ಲಿ ಅವರು ಕೂಡ ಮಾಡಿದ್ದಾರೆ. ಗಿಲ್ಲಿ ಅವರನ್ನ ನಾವು ನೋಡ್ಬೋದು, ಯಾಕಂತಂದ್ರೆ ಒಂದು ಹಳ್ಳಿಯ ಪ್ರತಿಭೆ ಆಗಿರೋದ್ರಿಂದ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ಕೊಳ್ತಾ ಬಂದಂತವ್ರು. ಸೊ ಅದನಂತರ ಒಂದು ಯೂಟ್ಯೂಬ್ ಶಾರ್ಟ್ ಫಿಲ್ಮ್ ಗೆ ಕಾಲಿಟ್ಟು, ಸೊ ಅಲ್ಲಿ ಯೂಟ್ಯೂಬ್ ನಲ್ಲಿ ಶಾರ್ಟ್ ಫಿಲ್ಮ್ಸ್ ಗಳನ್ನ ಮಾಡ್ತಾ ಎಲ್ಲರನ್ನ ರಂಜಿಸಿ, ಎಲ್ಲರ ಕಣ್ಣನ್ನ ನಿಬ್ಬೆರಗುಗೊಳಿಸ್ತಾ, ಸೊ ಒಂದ್ರ ಮಟ್ಟಿಗೆ ಒಂದು ಶಾರ್ಟ್ ಫಿಲ್ಮ್ ಗಳನ್ನ ಮಾಡ್ತಾ ಇದ್ರು. ಸೊ ನಂತರ ಕಾಮಿಡಿ ಕಿಲಾಡಿಗಳಿಗೆ ಬಂದು, ಸೊ ಅಲ್ಲಿ ಬಂದ್ಬಿಟ್ಟು ಒಂದು ಕಾಮಿಡಿಗಳನ್ನ ಮಾಡ್ತಾ ಸೊ ರನ್ನರ್ ಅಪ್ ಆಗಿ ಸೊ ಒಂದು ಬೆಳೆದ್ ನಿಂತರು. ಅದಾದ ನಂತರ ಜಿ ಕನ್ನಡದ ಅವಕಾಶಗಳು ಅವರಿಗೆ ಸುರಿಮಳೆ ಹತ್ತಿದ್ವು. ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಆಗಿರ್ಬೋದು, ಸೊ ಇನ್ನಷ್ಟು ಹಲವಾರು ಜೋಡಿ ನಂಬರ್ 1 ಆಗಿರ್ಬೋದು, ಸೊ ಹಲವಾರು ಜೋಡಿಗಳು ಇವರ ಬೆನ್ನನ್ನ ಬಿದ್ವು. ಸೊ ಆ ರೀತಿಯಾಗಿ ಬೆನ್ನನ್ನ ಬಿದ್ದ ನಂತರ ಸೊ ಇವರೊಂದು ಪಾಪ್ಯುಲಾರಿಟಿ ಹೆಚ್ಚೋಕೆ ಶುರು ಆಗ್ಬಿಡ್ತು. ಇನ್ನು ಸ್ಟ್ಯಾಂಡ್ ಅಪ್ ಕಾಮಿಡಿ ಕೂಡ ಇವರನ್ನ ಒಂದು ಲೆವೆಲ್ಗೆ ತೆಗೆದುಕೊಂಡು ಹೋಯ್ತು. ಇನ್ನು ಆಂಕರ್ ಅನುಶ್ರೀ ಅವರು ಕೂಡ ತುಂಬಾನೇ ಇವರಿಗೆ ಒಂದು ಸಪೋರ್ಟಿವ್ ಆಗಿ ನಿಂತರು. ಅಕ್ಕ ತಮ್ಮ ಸಂಬಂಧ ಅಂತ ಸೊ ಒಂದು ಒಳ್ಳೆಯ ಬಾಂಡಿಂಗ್ ಇವ್ರದ್ದು ಕೂಡ ಇತ್ತು. ಸೊ ಈ ರೀತಿಯಾದ ಬಾಂಡಿಂಗ್ ಇಂದಂತವರು ಮುಂದೆ ಒಂದು ಜಿ ಕನ್ನಡದಲ್ಲಿ ಒಂದು ಒಳ್ಳೆಯ ಪ್ರತಿಭೆಯಾಗಿ ನಿಲ್ತಾರೆ. ಹೌದು ಸ್ನೇಹಿತರೆ, ನಂತರ ಇದಾದ ನಂತರ ಇವರು ಬಂದಿದ್ದು ಎಲ್ಲಿಯಪ್ಪ ಅಂತಂದ್ರೆ ಕಲರ್ಸ್ ಕನ್ನಡ. ಹೌದು ಸ್ನೇಹಿತರೆ, ಬಿಗ್ ಬಾಸ್ ಸೀಸನ್ 12 ನಲ್ಲಿ ಇವರಿಗೆ ಆಹ್ವಾನವಾಗುತ್ತೆ ಬಿಗ್ ಬಾಸ್ಗೆ. ಸೊ ಆ ಒಂದು ಬಿಗ್ ಬಾಸ್ಗೆ ಇವರು ಹೋಗಿ ಒಂದು ಚೆನ್ನಾಗಿ ಉತ್ತಮವಾದ ಆಟವನ್ನ ಆಡ್ತಾರೆ. ಸೊ ಅಲ್ಲಿ ಪರಿಚಯ ಆಗಿದ್ದೆ ಕಾವ್ಯ ಶೈವ ಅಂತಕ್ಕಂಥ ಮಾತನ್ನ ನಾವು ಇಲ್ಲಿ ಹೇಳ್ಬೋದು. ಯಾಕಂತಂದ್ರೆ ಇವರಿಬ್ಬರ ನಡುವೆ ಬಾಂಡಿಂಗ್ ಇಷ್ಟೊಂದು ಸ್ಟ್ರಾಂಗ್ ಇತ್ತು ಅನ್ನೋದನ್ನ ನಾವು ನೋಡ್ಬೋದು. ಕೆಲವೊಂದಿಷ್ಟು ಸಲ ಜಗಳ ಆಡಿದ್ರು ಕೂಡ ಸೊ ಅವರಿಬ್ಬರನ್ನ ಒಬ್ಬರು ಬಿಟ್ಕೊಡ್ತಾ ಇರಲಿಲ್ಲ. ಆ ತರದ ಒಂದು ಬಾಂಡಿಂಗ್ ಕಾವ್ಯ ಶೈವ ಹಾಗೆ ಒಂದು ಗಿಲ್ಲಿ ಅವ್ರದ್ದು ಅಂತಕ್ಕಂಥದನ್ನ ನಾವು ಮತ್ತೊಮ್ಮೆ ನೆನಪಿಸಿಕೊಳ್ಬಹುದು. ಹೌದು ಸ್ನೇಹಿತರೆ, ಯಾಕಂತಂದ್ರೆ ನಾವು ಬಿಗ್ ಬಾಸ್ ಮನೆಯಲ್ಲಿ ನೋಡಿರ್ಬೋದು, ಇಬ್ರು ತುಂಬಾನೇ ಜಗಳ ಆಡಿದ್ರು ಕೂಡ ಒಬ್ಬರನ್ನೊಬ್ರು ಬಿಟ್ಟು ಇರ್ತಿರ್ಲಿಲ್ಲ. ತುಂಬಾನೇ ಸಪೋರ್ಟಿವ್ ಸಿಸ್ಟಮ್ ಆಗಿ ಇಬ್ರು ಒಬ್ರಿಗೊಬ್ರು ನಿಲ್ತಾ ಇದ್ರು. ಹೌದು ಸ್ನೇಹಿತರೆ, ಈ ರೀತಿಯಾದ ಬಾಂಡಿಂಗ್ ಇವರಿಬ್ಬರಲ್ಲಿ ಇತ್ತು.
ಸೊ ಇದು ಪ್ರೀತಿನ ಸ್ನೇಹನ ಅಂತ ಜನರು ಕೂಡ ತುಂಬಾನೇ ಒಂದು ಯೋಚನೆಯನ್ನ ಮಾಡ್ತಾ ಇದ್ರು. ಹೌದು ಸ್ನೇಹಿತರೆ, ಈಗ ಅದು ಬೆಳಕಿಗೆ ಬಂದಿದೆ. ಅದು ಸ್ನೇಹನ ಪ್ರೀತಿನ ಅನ್ನೋದು ಸೊ ಎಲ್ರಿಗೂ ಒಂದು ಉತ್ತರವನ್ನ ಕೊಡೋ ಸಮಯ ಈಗಾಗಲೇ ಬಂದಿದೆ. ಸೊ ಇವರಿಬ್ರು ಮದುವೆ ಆಗ್ಬೇಕು, ಮದುವೆ ಆದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅನ್ನೋದನ್ನ ತುಂಬಾ ಜನರು ಮಾತನಾಡ್ತಾ ಇದ್ರು. ಹೌದು ಸ್ನೇಹಿತರೆ, ಒಟ್ಟಾರೆಗೆ ಹೇಳ್ಬೇಕಂದ್ರೆ ಕೊನೆಗೆ ಒಂದು ಕಾವ್ಯ ಶೈವ ಅವರು ಗೆಲ್ಲಬೇಕು, ಅವರು ಸೋಲ್ಬಾರ್ದು ಅನ್ನೋದಕ್ಕಾಗಿ ಗಿಲ್ಲಿ ಮಾಡಿರೋ ಪ್ರಯತ್ನಗಳು ತುಂಬಾನೇ ಒಂದು ವಿಶೇಷವಾದ ಅಂತಕ್ಕಂಥದನ್ನ ನಾವು ಇಲ್ಲಿ ಹೇಳ್ಬೋದು. ಸೊ ಗಿಲ್ಲಿ ಅವರಿಗೆ ಅವರ ಮೇಲೆ ಪ್ರೀತಿ ಇದೆ ಅಂತಕ್ಕಂಥದನ್ನ ಆ ಒಂದು ಕೊನೆಯ ಕ್ಷಣಗಳು ನಮಗೆ ತೋರಿಸುತ್ತವೆ. ಹೌದು ಸ್ನೇಹಿತರೆ, ಯಾಕಂತಂದ್ರೆ ನಾವು ನೋಡ್ಬೋದು ಗಿಲ್ಲಿ ಅವರು ತಮಗೋಸ್ಕರ ಅಲ್ಲೇ ಹೋದ್ರು, ಕಾವ್ಯ ಶೈವ ಅವ್ರಿಗೋಸ್ಕರ ತುಂಬಾನೇ ಪರಿಶ್ರಮವನ್ನ ಪಟ್ರು. ಸೊ ಆ ಒಂದು ಮೂಮೆಂಟ್ ನ ನೆನೆಸ್ಕೊಂಡ್ರೆ ಒಂದು ತುಂಬಾನೇ ಒಂದು ಒಳ್ಳೆಯ ಸಂಗತಿ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳ್ಬೋದು. ಯಾಕಂತಂದ್ರೆ ಗಿಲ್ಲಿ ಮತ್ತೆ ಕಾವ್ಯ ಇವರಿಬ್ಬರದು ಒಂದು ಒಳ್ಳೆಯ ಜೋಡಿ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳ್ಬೋದು. ಕಾರ್ಯಕ್ರಮಗಳಂತೂ ಗಿಲ್ಲಿ ಕಾವ್ಯ ಇಬ್ರು ಹೋದ್ರೆ ಒಂದ್ ಒಳ್ಳೆಯ ಖುಷಿ, ಒಂದೊಳ್ಳೆ ಬೆರಗು ಅಂತಕ್ಕಂಥ ಮಾತನ್ನ ನಾವು ಇಲ್ಲಿ ಹೇಳ್ಬೋದು. ಹೌದು ಸ್ನೇಹಿತರೆ, ಯಾಕಂತಂದ್ರೆ ಗಿಲ್ಲಿ ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರು ಕೂಡ ಒಬ್ಬಂಟಿಯಾಗಿ ಹೋದ್ರೆ ಕಾವ್ಯ ಎಲ್ಲಿ ಅಂತ ಪ್ರೇಕ್ಷಕರು ಕೇಳೇ ಉಂಟು, ಅಭಿಮಾನಿಗಳು ಕೇಳೇ ಉಂಟು. ಯಾಕಂತಂದ್ರೆ ಕಾವ್ಯ ಗಿಲ್ಲಿ ಜೋಡಿಯನ್ನ ಅಷ್ಟೊಂದು ಇಷ್ಟಪಡ್ತಾರೆ ನಮ್ಮ ಅಭಿಮಾನಿಗಳು. ಹೌದು ಸ್ನೇಹಿತರೆ, ಕಾವ್ಯ ಹಾಗೆ ಗಿಲ್ಲಿ ಅಭಿಮಾನಿಗಳು ತುಂಬಾನೇ ಕಾವ್ಯ ಹಾಗೆ ಗಿಲ್ಲಿ ಅವರ ಜೋಡಿಯನ್ನ ತುಂಬಾನೇ ಇಷ್ಟಪಡ್ತಾರೆ. ಯಾಕಂತಂದ್ರೆ ಅವರಿಬ್ಬರ ಬಾಂಡಿಂಗ್ ಆ ತರದ್ದು ಇತ್ತು ಅನ್ನೋದು ಕಾರಣಕ್ಕಾಗಿ ಮಾತ್ರ ಅವರಿಬ್ಬರನ್ನ ತುಂಬಾನೇ ಇಷ್ಟಪಡ್ತಾರೆ. ಇನ್ನು ಗಿಲ್ಲಿ ಎಲ್ಲಾದ್ರೂ ಹೋದ್ರೆ, ಕಾವ್ಯ ಎಲ್ಲಾದ್ರೂ ಒಬ್ಳೆ ಹೋದ್ರೆ ಗಿಲ್ಲಿ ಬಂದಿಲ್ವಾ, ಗಿಲ್ಲಿನ ಮರೆತು ಬಂದ್ರ ಅಂತಕ್ಕಂಥ ಮಾತನ್ನ ನಾವು ಇಲ್ಲಿ ತುಂಬಾನೇ ಕೇಳಿ ಬಿಟ್ಟಿದ್ದೇವೆ. ಹೌದು ಸ್ನೇಹಿತರೆ, ಇನ್ನು ಮದುವೆ ವಿಚಾರಕ್ಕೆ ಬಂದ್ರೆ ಏನಾಯ್ತು, ಇವರಿಬ್ಬರ ಮದುವೆಯಲ್ಲಿ ಒಪ್ಕೊಳ್ತಾರ ಮನೆಯಲ್ಲಿ, ಅಥವಾ ಮನೆಯ ವಿಚಾರಕ್ಕೆ ಹೋಗ್ತಾರಾ, ಅಥವಾ ಏನಾದ್ರೂ ಇವರಿಬ್ಬರೇ ಡಿಸ್ಕಸ್ ಮಾಡಿ ಮದುವೆಯನ್ನ ಒಪ್ಕೊಂಡಿದ್ದಾರಾ? ಸೊ ಇದೆಲ್ಲದರ ಬಗ್ಗೆ ನೋಡೋದಾದ್ರೆ ಖಂಡಿತವಾಗಿಯೂ ಗಿಲ್ಲಿ ಅವರನ್ನ ಕೇಳಿದಾಗ ಗಿಲ್ಲಿ ಅವರು ಏನ್ ಹೇಳಿದ್ರಪ್ಪ ಅಂತ ಅಂದ್ರೆ, ಖಂಡಿತವಾಗಿಯೂ ನಾನು ಮದುವೆ ಆಗ್ತೀನಿ, ಸೊ ನನಗೆ ಸ್ವಲ್ಪ ಟೈಮ್ ಬೇಕು ಅಂತಕ್ಕಂಥ ಮಾತನ್ನ ಇಲ್ಲಿ ಗಿಲ್ಲಿ ಅವರು ಹೇಳಿದ್ದಾರೆ. ಹೌದು ಸ್ನೇಹಿತರೆ, ನಂತರ ಮಾಧ್ಯಮ ಮಿತ್ರರು ಅವರಿಗೆ ಕೇಳೋದೇನಪ್ಪಾ ಅಂತ ಅಂದ್ರೆ, ನೀವು ಕಾವ್ಯ ಶೈವ ಅವರನ್ನ ಮದುವೆ ಆಗ್ತೀರಾ, ಅಥವಾ ಬೇರೆ ಯಾವ್ದಾದ್ರು ಹುಡುಗಿಯನ್ನ ನೋಡ್ತೀರಾ, ಅಥವಾ ಮನೆಯಲ್ಲಿ ತೋರಿಸಿದವರನ್ನ ಮದುವೆ ಆಗ್ತೀರಾ ಅಂತಕ್ಕಂಥ ಮಾತನ್ನ ಇಲ್ಲಿ ಮಾಧ್ಯಮ ಮಿತ್ರರು ಒಂದು ಗಿಲ್ಲಿ ಅವರಿಗೆ ಹೇಳ್ತಾರೆ. ಸೊ ಇದಕ್ಕೆ ಗಿಲ್ಲಿ ಅವರು ಕೊಡುವ ಉತ್ತರ ಏನಪ್ಪಾ ಅಂತ ಅಂದ್ರೆ, ಖಂಡಿತವಾಗಿಯೂ ನಾನು ಮದುವೆ ಆಗುವುದು ಕಾವ್ಯ ಶೈವ ಅವರನ್ನ ಆಗಿರ್ಲಿ, ಬೇರೆ ಅವರನ್ನ ಆಗಿರ್ಲಿ, ಸೊ ನನಗೆ ಈಗ ಮದುವೆ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂರುವಷ್ಟು ಟೈಮ್ ಇಲ್ಲ. ಸೊ ನನ್ನ ಗುರಿಯ ಕಡೆ ನಾನು ಗಮನವನ್ನ ಮಾಡಬೇಕು, ನಾನು ಒಂದು ಫೋಕಸ್ ಅನ್ನ ಮಾಡಬೇಕು ಅಂತಕ್ಕಂಥ ಮಾತನ್ನ ಇಲ್ಲಿ ಗಿಲ್ಲಿ ಅವರು ಹೇಳಿದ್ದಾರೆ. ಇನ್ನು ಆಂಕರ್ ಅನುಶ್ರೀ ಅವರ ಬಗ್ಗೆ ಏನಾಯ್ತು, ಅವರು ಮನೆಗೆ ಯಾತಕ್ಕೆ ಹೋಗಿದ್ರು ಅನ್ನೋದನ್ನ ಕೂಡ ನಾನು ನಿಮ್ಗೆ ಮುಂದೆ ತಿಳಿಸ್ತಾ ಹೋಗ್ತೀನಿ. ಹೌದು ಸ್ನೇಹಿತರೆ, ನಂತರ ಏನಾಯ್ತಪ್ಪ ಅಂತಂದ್ರೆ, ಇನ್ನು ಕಾವ್ಯ ಅವರ ಬಗ್ಗೆ ನೋಡೋದಾದ್ರೆ, ಕಾವ್ಯ ಅವ್ರ ಮನೆಯಲ್ಲಿ ಅಥವಾ ಏನಾದ್ರೂ ಸಮಸ್ಯೆ ಇದೆಯಾ? ಸೊ ಕಾವ್ಯ ಅವರು ಒಪ್ಕೊಂಡ್ರ ಮದುವೆಗೆ, ಗಿಲ್ಲಿ ಅವರಿಗೆ ಕಾವ್ಯ ಅವರು ಇಷ್ಟಾನ, ಸೊ ಕಾವ್ಯ ಅವರಿಗೆ ಗಿಲ್ಲಿ ಅವರು ಇಷ್ಟಾನ ಅನ್ನೋದನ್ನ ಸ್ವಲ್ಪ ನೋಡೋದಾದ್ರೆ ಖಂಡಿತವಾಗಿ ಇವರಿಬ್ಬರ ನಡುವೆ ಯಾವುದೇ ಒಂದು ಭೇದ ಭಾವ ಇಲ್ಲ, ಒಂದು ಒಳ್ಳೆಯ ಬಾಂಡಿಂಗ್ ಇದೆ, ಒಂದು ಒಳ್ಳೆಯ ಸ್ನೇಹ ಪ್ರೀತಿ ಇದೆ. ಸೊ ಇವರಿಬ್ರು ಮದುವೆ ಆಗ್ಬೇಕು ಅಂತಕ್ಕಂಥ ಎಲ್ಲರೂ ಆಶೀರ್ವದಿಸ್ತಾ ಇದ್ದಾರೆ, ಎಲ್ಲರೂ ಹಾತೊರೆಯುತ್ತಾ ಇದ್ದಾರೆ. ಸೊ ಕಾವ್ಯ ಅವರ ಒಂದು ಮೈಂಡ್ ನಲ್ಲಿ ಏನಿದೆ ಅಂತ ನೋಡೋದಾದ್ರೆ, ಖಂಡಿತವಾಗಿಯೂ ಕಾವ್ಯ ಅವರಿಗೂ ಗಿಲ್ಲಿ ಅಂದ್ರೆ ತುಂಬಾನೇ ಇಷ್ಟ ಇದೆ. ಸೊ ಯಾಕಂತಂದ್ರೆ ಇವರಿಬ್ಬರ ಬಾಂಡಿಂಗ್ ಆ ತರದಿತ್ತು. ಗಿಲ್ಲಿ ಅವರಿಗೆ ಕಾಲ್ ಮಾಡಿ ಕಾವ್ಯ ಅವರು ಮಾತನಾಡಿದ್ದು ಉಂಟು, ಗಿಲ್ಲಿ ನಾನು ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ, ಸೊ ನಾನು ನಿನ್ನನ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ, ತುಂಬಾ ನನ್ನ ರೇಗಿಸ್ತಾ ಇದೆ ಕಾವ್ಯ ಅಂತ, ಕಾವು ಅಂತ. ಸೊ ಇದನ್ನೆಲ್ಲ ಕೂಡ ಗಿಲ್ಲಿ ಅವರಿಗೆ ಕಾಲ್ ಮಾಡಿ ಹಂಚ್ಕೊಂಡಿದ್ದಾರೆ. ಸೊ ಇದನ್ನೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ, ಖಂಡಿತವಾಗಿಯೂ ಕಾವ್ಯ ಶೈವ ಅವ್ರಿಗೂ ಕೂಡ ಗಿಲ್ಲಿ ಅವ್ರ ಮೇಲೆ ಒಂದು ಪ್ರೀತಿ ಪ್ರೇಮ ವಿಚಾರ, ಸೊ ಏನೋ ಒಂದು ಬಾಂಡಿಂಗ್ ಇದೆ ಅನ್ನೋದು ಸೊ ಇದ್ರೆಲ್ಲದ್ರ ಮೇಲೆ ಗೊತ್ತಾಗುತ್ತೆ. ಸೊ ಇವರು ಕೂಡ ಮದುವೆ ಬಗ್ಗೆ ಏನಾದ್ರು ಕೇಳಿದಾಗ ಮಾಧ್ಯಮ ಮಿತ್ರರು ಸೊ ಇವ್ರಿಗೂ ಕೂಡ ಒಂದು ಪ್ರಶ್ನೆಯನ್ನ ಇಟ್ಟಿದ್ದಾರೆ. ಸೊ ಅದಕ್ಕೆ ಇವ್ರು ಹೇಳಿರೋದೇನಪ್ಪಾ ಅಂತಂದ್ರೆ, ಖಂಡಿತವಾಗಿಯೂ ನಾನು ಮದುವೆ ಆಗ್ತೀನಿ, ಇಲ್ಲ ಅಂದಿಲ್ಲ, ಸೊ ಇನ್ನೊಂದು 2 year ಅಲ್ಲಿ ಮದುವೆ ಆಗ್ತೀನಿ. ಸೊ ಅದು ಯಾರ ಜೊತೆ ಅನ್ನೋದಾದ್ರೆ ಗಿಲ್ಲಿ ಜೊತೆ ಏನಾದ್ರು ಮದುವೆ ಆಗ್ತೀರಾ ಅಂತಕ್ಕಂಥ ಮಾತನ್ನ ಮಾಧ್ಯಮ ಮಿತ್ರರು ಕೇಳ್ತಾರೆ. ಸೊ ಇದಕ್ಕೆ ಇವರು ಕೊಟ್ಟಿರೋ ಉತ್ತರ ಏನಪ್ಪಾ ಅಂತಂದ್ರೆ, ಖಂಡಿತವಾಗಿಯೂ ನಾನು ಮದುವೆ ಆಗ್ತೀನಿ. ಸೊ ನಾನು ಯಾರನ್ನ ಮದುವೆ ಆಗ್ತೀನಿ ಅನ್ನೋದಕ್ಕಿಂತ ನಮ್ಮ ಮನೆಯಲ್ಲಿ ಯಾರನ್ನ ತೋರಿಸ್ತಾರೋ ಅವರನ್ನೇ ನಾನು ಖಂಡಿತವಾಗಿಯೂ ಮದುವೆ ಆಗ್ತೀನಿ ಅಂತಕ್ಕಂಥ ಮಾತನ್ನ ಇಲ್ಲಿ ಕಾವ್ಯ ಶೈವ ಅವರು ಒಂದು ಸ್ಪಷ್ಟವಾಗಿ ಹೇಳಿದ್ದಾರೆ. ಸೊ ಕಾವ್ಯ ಶೈವ ಅವರ ತಂದೆ ತಾಯಿಯನ್ನ ಕೇಳಿದಾಗ ಅವ್ರು ಏನ್ ಹೇಳಿದ್ರಪ್ಪ ಅಂತಂದ್ರೆ, ಖಂಡಿತವಾಗಿಯೂ ನಮ್ಗೆ ನಮ್ಮ ಒಂದು ಖುಷಿಗಿಂತ ನಮ್ಮ ಮಗಳ ಖುಷಿನೇ ಮುಖ್ಯ. ಸೊ ಕಾವ್ಯ ಯಾರನ್ನ ಒಂದು ಇಷ್ಟಪಡ್ತಾಳೋ ಸೊ ಅವರನ್ನೇ ನಮ್ಮ ಮನೆಯ ಅಳಿಯನ್ನಾಗಿ ಮಾಡ್ಕೊಳ್ತೀನಿ ಅಂತಕ್ಕಂಥ ಮಾತನ್ನ ಕೂಡ ಇಲ್ಲಿ ಒಂದು ಕಾವ್ಯ ಶೈವ ಅವರ ತಂದೆ ತಾಯಿ ಅವರು ಹೇಳಿದ್ದಾರೆ. ಸೊ ಇದೆಲ್ಲದನ್ನ ನೋಡಿದ್ರೆ ಏನ್ ಅನಿಸ್ತಪ್ಪ ಅಂತಂದ್ರೆ, ಖಂಡಿತವಾಗಿಯೂ ಇವರಿಬ್ರು ಒಂದು ಸಾಧನೆಯನ್ನ ಮಾಡ್ಕೊಂಡು ಮುಂದೆ ಹೋಗ್ಲಿ, ನಂತರ ಇಬ್ರು ಮದುವೆ ಆಗ್ಲಿ ಅಂತಕ್ಕಂಥದ್ದು ಎಲ್ಲರ ಆಶೀರ್ವಾದ ಕೂಡ ಆಗಿದೆ. ಇನ್ನು ಆಂಕರ್ ಅನುಶ್ರೀ ಬಗ್ಗೆ ನೋಡೋದಾದ್ರೆ, ಅವ್ರ ಮನೆಗೆ ಯಾಕೆ ಬಂದಿದ್ರಪ್ಪ ಅಂತಂದ್ರೆ, ಖಂಡಿತವಾಗಿಯೂ ಒಂದು ಕಾರ್ಯಕ್ರಮವನ್ನ ಮುಗಿಸಿಕೊಂಡು ಆಂಕರ್ ಅನುಶ್ರೀ ಅವರ ಮನೆಗೆ ಗಿಲ್ಲಿ ಮತ್ತೆ ಕಾವ್ಯ ಇಬ್ರು ಕೂಡ ಬಂದಿದ್ರು.
ಸೊ ಯಾಕೆ ಬಂದಿದ್ರು ಅಂತ ನೋಡೋದಾದ್ರೆ ಒಂದು ಗಿಲ್ಲಿ ಹಾಗೆ ಕಾವ್ಯ ಅವರನ್ನ ನೋಡ್ಬೇಕು ಅನ್ನೋದು ಆಂಕರ್ ಅನುಶ್ರೀ ಒಂದು ಆಸೆ ಆಗಿತ್ತು. ಸೊ ಆಂಕರ್ ಅನುಶ್ರೀ ಅವರು ಗಿಲ್ಲಿ ಅವರಿಗೆ ಕಾಲ್ ಮಾಡಿ, ನೀನು ಬಾ, ಸ್ವಲ್ಪ ನನ್ನ ಹತ್ರ ಮಾತನಾಡೋದಿದೆ, ಬಹಳ ದಿನ ಭೇಟಿ ಆಯ್ತು, ಗಿಲ್ಲಿ ನೀನು ತುಂಬಾನೇ ಬಿಸಿ ಆಗಿದ್ಯಾ, ಸೊ ನಮ್ ಕೈಗೆ ಸಿಗಲ್ಲ ಬಿಡಪ್ಪ ನೀನು ಅಂತಕ್ಕಂಥ ಮಾತನ್ನ ಇಲ್ಲಿ ಆಂಕರ್ ಅನುಶ್ರೀ ಅವರು ಗಿಲ್ಲಿ ಅವರಿಗೆ ಒಂದು ಕಾಲ್ ನಲ್ಲಿ ಮಾತನಾಡಿದ್ರು. ಸೊ ಹೀಗಾಗಿ ಒಂದು ಕಾರ್ಯಕ್ರಮವನ್ನು ಮುಗಿಸಿಕೊಂಡು ಗಿಲ್ಲಿ ಮತ್ತೆ ಕಾವ್ಯ ಇಬ್ರು ಸೇರಿ ಒಂದು ಆಂಕರ್ ಅನುಶ್ರೀ ಅವರ ಮನೆಗೆ ಬಂದು ಸ್ವಲ್ಪ ಹೊತ್ತು ಕೂತು ಒಂದು ಊಟವನ್ನ ಮಾಡ್ಕೊಂಡು ಹೋಗಿದ್ರು. ಸೊ ಇದು ಕೂಡ ಸಖತ್ ವೈರಲ್ ಆಗ್ತಾ ಇದೆ. ಸೊ ಇಲ್ಲಿ ಒಂದು ಫ್ಯಾನ್ಸ್ ಗಳು ಏನ್ ತಿಳ್ಕೊಳ್ತಾ ಇದಾರೆಪ್ಪ ಅಂತಂದ್ರೆ, ಇವರಿಬ್ಬರ ಮದುವೆ ಆಮಂತ್ರಣವನ್ನ ಕೊಡೋಕೆ ಗಿಲ್ಲಿ ಅವರು ಹಾಗೆ ಕಾವ್ಯ ಅವರು ಇಬ್ರು ಸೇರಿ ಒಂದು ಆಂಕರ್ ಅನುಶ್ರೀ ಅವರ ಮನೆಗೆ ಹೋಗಿದ್ದಾರೆ ಅಂತಕ್ಕಂಥ ಮಾತನ್ನ ಇಲ್ಲಿ ಸೊ ತುಂಬಾನೇ ಸಖತ್ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ. ಸೊ ಆ ರೀತಿಯಾದ ಒಂದು ಯಾವುದೇ ಘಟನೆಗಳು ಇಲ್ಲಿ ನಡೆದಿಲ್ಲ. ಸೊ ಅವರಿಬ್ಬರು ಯಾಕೆ ಹೋಗಿದ್ದಪ್ಪ ಅಂತಂದ್ರೆ, ಈ ರೀತಿಯಾದ ಒಂದು ಘಟನೆ ನಡೆದಿರೋದ್ರಿಂದ ಆಂಕರ್ ಅನುಶ್ರೀ ಅವರ ಮನೆಗೆ ಗಿಲ್ಲಿ ಮತ್ತೆ ಕಾವ್ಯ ಅವರು ಹೋಗಿದ್ದಾರೆ. ಸೊ ಈ ರೀತಿ ಒಂದು ಘಟನೆಗಳು ನಡೆದಿದೆ. ಸೊ ಈ ಮಾಹಿತಿ ನಿಮ್ಗೆ ಏನ್ ಅನ್ಸುತ್ತೆ? ಗಿಲ್ಲಿ ಹಾಗೆ ಕಾವ್ಯ ಮದುವೆ ಆಗ್ಬೇಕಾ? ಸೊ ಧನುಷ್ ಅವರ ಹಾಗೆ ಕಾವ್ಯ ಅವ್ರ ನಡುವೆ ಏನಾದ್ರೂ ಅಫಿಯರ್ ಇದೆ ಅಂತ ನಿಮ್ಗೆ ಅನಿಸುತ್ತಾ? ಸೊ ಅದೆಲ್ಲ ಸುಳ್ಳು ಅನ್ಸುತ್ತಾ? ಸೊ ಇದೆಲ್ಲದರ ಬಗ್ಗೆ ನಿಮ್ಗೆ ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.